ಇಂಟ್ರೋಸ್ಪೆಕ್ಷನ್ನಲ್ಲಿ ಪ್ರತಿಯೊಂದು ಸಿಚುಯೇಷನ್ ಕೂಡ ಬಹಳ ಮುಖ್ಯ. ಎವ್ರಿ ಸ್ಟೆಪ್, ಎವ್ರಿ ಸಿಚುಯೇಷನ್, ಎವ್ರಿ ಆ್ಯಕ್ಷನ್, ಎವ್ರಿ ಥಾಟ್ ಬಹಳ ಮುಖ್ಯ. ಈಗ 10 ಮಾರ್ಕ್ಸ್ಗೆ ಈ ಸಿಚುಯೇಷನ್ನಲ್ಲಿ ನನಗೆ ಎಷ್ಟು ಬಂದಿದೆ ಅದರ ರ್ಯಾಂಕಿಂಗ್ ನಾನೇ ನೋಡ್ಕೊಡು. ಈ ಸಿಚುಯೇಷನ್ನಲ್ಲಿ 10 ಮಾರ್ಕ್ಸ್ಗೆ ನನಗೆ ಎಷ್ಟು ಸಿಕ್ಕಿದೆ, ನಾನು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ. ಇವಾಗ ನಾನು ಆ ಸಿಚುಯೇಷನ್ ಒಂದು ಪ್ರಾಬ್ಲಮ್ ಅಂತ ತಗೋಬೋದು, ತಲೆ ಕೆಡಿಸ್ಕೋಬೋದು. ಆ ಸಿಚುಯೇಷನ್ನ ಒಂದು ಕ್ರೈಸಿಸ್ ಅಂತ ತಗೋಬೋದು, ಜಾಸ್ತಿ ತಲೆ ಕೆಡಿಸ್ಕೋಬೋದು. ಒಂದು ಕ್ಯೂಸ್ ಮಾಡ್ಕೋಬೋದು, ಇನ್ನೂ ಜಾಸ್ತಿ ಒಂದು ತುಫಾನ ದೊಡ್ಡದಾಗಿ ಒಂದು ಇದು ಬರ್ತಾ ಇದೆ, ಸುನಾಮಿ ಅಂತ ತಗೋಬೋದು. ಅಥವಾ ಸಿಚುಯೇಷನ್ ಅಂತ ತಗೋಬೋದು, ಯಾವ ರೀತಿ ಬೇಕಾದ್ರೆ ತಗೋಬೋದು. ಇದು ನಮ್ಮ ಸಂಸ್ಕಾರದ ಮೇಲೆ ಹೋಗುತ್ತೆ. ಕೆಲವರಿಗೆ ಸಂಸ್ಕಾರದಲ್ಲಿ ಕೋಪ ಹೆಚ್ಚಿರುತ್ತೆ, ಕೆಲವರಿಗೆ ಕ್ರಿಟಿಸೈಸಿಂಗ್ ಕ್ವಾಲಿಟಿ ಇರುತ್ತೆ, ಕೆಲವರಿಗೆ ಹರ್ಟ್ ಮಾಡ್ಕೊಳ್ಳೋದು ಬೇಗ ಕ್ವಾಲಿಟಿ. ಇದೆಲ್ಲ ನಮ್ಮ ಸಂಸ್ಕಾರದಲ್ಲಿ ಇರುತ್ತೆ, ತೊಗೊಂಬಂದಿದ್ದೀವಿ ನಾವು. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಈ ಸಿಚುಯೇಷನ್ಗೆ ನಮ್ಮ ಸಂಸ್ಕಾರದಿಂದ ನಾವು ಯಾವ ರೀತಿ ವರ್ತಿಸಿದ್ವಿ ಇದು ನಮಗೆ ಗೊತ್ತಾದಾಗ ನಮ್ಮಲ್ಲಿ ನೆಗೆಟಿವ್ ಎಮೋಷನ್ ಇತ್ತ, ಲೋ ಲೆವೆಲ್ ಎಮೋಷನ್ ಇತ್ತ, ಹೈಯರ್ ಲೆವೆಲ್ ಎಮೋಷನ್ ಇತ್ತ, ಪಾಸಿಟಿವ್ ವೈಬ್ರೇಷನ್ಸ್ ಇತ್ತ, ಅದರೊಳಗೆ ನಮ್ಮ ಸಂಸ್ಕಾರ ಚೆನ್ನಾಗಿತ್ತ, ಅದನ್ನು ಇನ್ನೂ ಬಲಪಡಿಸ್ಕೊಂಡು ಉಳಿಸ್ಕೋಬೋದಾ, ನಮ್ಮ ಸಂಸ್ಕಾರ ಲೋ ಇತ್ತ, ಅದನ್ನು ನಾನು ಸರಿಪಡಿಸ್ಕೋಬೋದಾ, ಟ್ರಾನ್ಸ್ಫಾರ್ಮೇಷನ್ ಆಫ್ ಸಂಸ್ಕಾರ, ಪರಿವರ್ತನೆ ಸಂಸ್ಕಾರದಲ್ಲಿ ಮಾಡ್ಕೋಬೋದಾ, ನಾನು ಬೆಳಿಬಹುದಾ, ಇದನ್ನು ನೋಡೋಕ್ಕೆ 10ಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ. ಒಂದೊಂದ್ಸರಿ 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, 9 ಬಂದಿರ್ಬೋದು, 0 ಬಂದಿರ್ಬೋದು, ಪರವಾಗಿಲ್ಲ. 5 ಬಂದಿದ್ದಾಗ 6 ಮಾಡ್ಕೊಳ್ಳೋಣ, 4 ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್ ಮೂಮೆಂಟಲ್ಲಿ, ನೆಕ್ಸ್ಟ್ ಸಂದರ್ಭದಲ್ಲಿ ಆ ರೀತಿ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಎಮೋಷನ್ ಬಹಳ ಮುಖ್ಯ. ಎಮೋಷನ್, ನೆಗೆಟಿವ್ ಎಮೋಷನ್ ಅಂದರೆ ನಮ್ಮ ಎಮೋಷನ್ ಲೆವೆಲ್ ಲೋ ಇದ್ದರೆ ಅದಕ್ಕೆ ತಕ್ಕಂತೆ ಎಲ್ಲ ನಡೀತಾ ಇರುತ್ತೆ. ನಾವು ನೋಡಬೇಕು, ಈ ಸಿಚುಯೇಷನ್ನು 10 ತಗೊಳ್ಳೋನು 10ಕ್ಕೆ 10 ತಗೊಳ್ಳೋನು ಹೇಗಿರ್ತಾನೆ ಪ್ರತಿ ಸತಿನೂ ನೋಡ್ಕೋಬೇಕು. ಆವಾಗ ನಾವು ಏರ್ಬೋದು, ಮೇಲಕ್ಕೆ ಹೋಗ್ಬೋದು. 10 ತಗೊಳ್ಳೋನು ಹೇಗಿರ್ತಾನೆ, ಸ್ಟೇಬಲ್ ಆಗಿರ್ತಾನೆ. ನಾನು ಸ್ಟೇಬಲ್ ಆಗಿದ್ದ. ಅವನು ಯೋಚನೆ ಮಾಡುವಾಗ ಕೀಳಾಗಿ ಯೋಚನೆ ಮಾಡಲ್ಲ, ವರ್ಸ್ಟ್ ಯೋಚನೆ ಮಾಡಲ್ಲ. ನಾನು ವರ್ಸ್ಟ್ ಯೋಚನೆ ಮಾಡಿದೆ, ಯಾರೋ ಬಂದಿಲ್ಲ, ಯಾರೋ ಆಸ್ಪತ್ರೆಗೆ ಹೋಗಿದ್ದಾರೆ, ಹೋಗ್ಬಿಟ್ರೆ, ಏನೋ ಡಾಕ್ಟರ್ ಹತ್ರ ಚೆಕಪ್ ಹೋಗಿದ್ವಿ, ಇದು ಕ್ಯಾನ್ಸರ್ ಅಂದ್ಬಿಟ್ರೆ, ಮನೆಗೆ ಯಾರೋ ಬಂದಿಲ್ಲ, ಆಕ್ಸಿಡೆಂಟ್ ಆಗಿಬಿಟ್ಟಿದ್ರೆ, ಈ ಥರ ಎಲ್ಲ ನೆಗೆಟಿವ್ ಎಮೋಷನಲ್ಲಿ ಬರುತ್ತೆ. ಆದರೆ 10 ಮಾರ್ಕ್ಸ್ನಲ್ಲಿ ಇರೋನು ಯಾವ ರೀತಿ ಯೋಚನೆ ಮಾಡ್ಬೋದು, ಕ್ಲಾರಿಟಿ ಇರುತ್ತೆ, ಹೈ ಥಿಂಕಿಂಗ್ ಇರುತ್ತೆ, ಡಿವೈನ್ ಥಾಟ್ ಇರುತ್ತೆ, ಪಾಸಿಟಿವ್ ಥಾಟ್ ಇರುತ್ತೆ. ಈ ಥರ ನನಗೆ 10 ಮಾರ್ಕ್ಸ್ ಬಂದಿದೆಯಾ, ಇಲ್ಲ, ನನ್ನ ಯೋಚನೆಗಳು ಯಾವಾಗ ಇಲ್ಲಿವರೆಗೂ ಈ ಥರ 10 ಮಾರ್ಕ್ಸ್ ಬರದೇ ಇರೋಂಗಾಗೋರು ನಾನು ನನ್ನನ್ನು ಗಮನಿಸ್ತಾ ಇರ್ತೀನಿ, ನೋಡ್ಕೊಳ್ತಾ ಇರ್ತೀನಿ, ತಿದ್ಕೊಳ್ತಾ ಇರ್ತೀನಿ ಅಂತ ನಾವೇ ಆತ್ಮಸಂಶೋಧನೆಯಲ್ಲಿ ಪ್ರತಿಯೊಂದು ಸಂದರ್ಭಕ್ಕೂ ಸಾಕ್ಷಿ ಆಗ್ತಾ ಹೋಗಬೇಕು. ಒಂದು ಇರಿಟೇಷನ್, ಒಂದು ನೆಗೆಟಿವ್ ಕ್ವಾಲಿಟಿ ಇದ್ರೆ ಮಿಕ್ಕಿದೆಲ್ಲ ಅನುಸರಿಸ್ಕೊಂಡು ಬರುತ್ತೆ. ಒಂದು ಪಾಸಿಟಿವ್ ಕ್ವಾಲಿಟಿ ಇನ್ನು ಮಿಕ್ಕಿದ ಪಾಸಿಟಿವ್ ಕ್ವಾಲಿಟೀಸ್ನೆಲ್ಲ ಅನುಸರಿಸ್ಕೊಂಡು ಬರುತ್ತೆ. ಎಮೋಷನಲಿ ನಾವು ವೀಕ್ ಆಗಿದ್ದರೆ, ಎಮೋಷನಲ್ ಕೋಶಂಟ್ ಕಮ್ಮಿ ಇದ್ದರೆ, ಎಮೋಷನಲ್ ಹೆಲ್ತ್ ಇಲ್ಲದೆ ಇದ್ದರೆ ಎಷ್ಟು ಪರಿಣಾಮ ಆಗುತ್ತೆ ನಾವು ಗಮನಿಸಿ ನೋಡಿಕೊಂಡ್ರೆ ಇಡೀ ನಮ್ಮ ಬಾಡಿನಲ್ಲಿ ಪ್ಯಾಲ್ಪಿಟೇಷನ್ ಜಾಸ್ತಿ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಜೊತೆಗೆ BP ಜಾಸ್ತಿ ಆಗುತ್ತೆ, ಏನೋ ಭಯ ಬರುತ್ತೆ, ಮನಸ್ಸಿನಲ್ಲಿ ಭಯ ಬರುತ್ತೆ. ನಮ್ಮ ಕಾಯಿಲೆ ಯಾವುದಾದ್ರೂ ಸಣ್ಣದಿದ್ದರೆ ಅದು ದೊಡ್ಡದಾಗಿ ಕಾಣಿಸುತ್ತೆ. ಮೊದಲು ದೇಹದ ಕಾಯಿಲೆ ಮೇಲೆ ಮಾನಸಿಕವಾಗಿ ಎಲ್ಲರ ಜೊತೆ ಇರಿಟೇಟ್ ಮಾಡ್ಕೊಳ್ಳೋಂಗೆ, ಕೋಪ ಬರೋಂಗಾಗುತ್ತೆ, ಸಣ್ಣ ಸಣ್ಣದನ್ನೆಲ್ಲ ಮಾಡ್ತೀವಿ, ಇದೆಲ್ಲ ಶುರು ಆಗುತ್ತೆ. ಇದು ಎಷ್ಟೊತ್ತು ಅದು ಕಂಟಿನ್ಯೂ ಆಗುತ್ತೆ ನೋಡ್ಕೊಳ್ಳಿ ಅಲ್ವಾ. ಮಾನಸಿಕವಾಗಿ, ದೈಹಿಕವಾಗಿ, ಸಂಬಂಧಗಳು, ಯಾರು ಮಾತಾಡ್ಸೋಕೆ ಬಂದರೆ ನಮ್ಗೆ ಇಷ್ಟನೇ ಆಗಲ್ಲ, ಕೋಪ ಬರೋದು, ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ. ಇದು ಚೈನ್ ಥರ ಎಷ್ಟೊಂದು ನಮಗೆ ಲಾಸ್ ಇದೆ ಇದರಲ್ಲಿ. ಆಮೇಲೆ ಯಾವ ಆತ್ಮಸಂಶೋಧನೆ ಮಾಡ್ತಾ ಇಲ್ಲ, ಸ್ಪಿರಿಚುಯಾಲಿಟಿ ಯಾರಿಗೂ ಗೊತ್ತಿಲ್ಲ, ಅವ್ರೇನು ಹೇಳ್ತಾರೆ, ಅಯ್ಯೋ ನನಗೆ ಏನೋ ಈ ನಡುವೆ ಎಲ್ಲ ನನ್ನ ದೇಹ ಸ್ಥಿತಿನೇ ಸರಿಗಿಲ್ಲ,
ಇಲ್ಲ, ಮನಸ್ಥಿತಿನೇ ಸರಿ ಇಲ್ಲ, ಅಥವಾ ನನಗೆ ಎಲ್ಲರ ಜೊತೆ ಜಗಳ ಆಗ್ತಾ ಇದೆ, ಯಾಕೋ ಸರಿಗೇ ಇಲ್ಲ, ಅವ್ರು ಸರಿಗಿಲ್ಲ, ಇವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ನನಗೆ ಫೈನಾನ್ಷಿಯಲಿ ಎಲ್ಲ ಲಾಸ್ ಆಯಿತು, ನನ್ನ ಕೆಲಸ ಮಾಡೋ ಕಡೆನೂ ನನಗೆ ಎಲ್ಲೂ ಸರಿ ಇಲ್ಲ, ಯಾಕೋ ನನ್ನ ಗ್ರಹಚಾರ ನೆಟ್ಟಿಗಿಲ್ಲ, ಯಾರೂ ನನ್ನ ಜೊತೆ ಸರಿಯಾಗಿ ವರ್ತನೆ ಮಾಡ್ತಿಲ್ಲ, ನಾನು ಏನಾದ್ರು ಪೂಜೆ ಮಾಡಿಸ್ಬೇಕೇನೋ, ಗ್ರಹಗತಿಗಳು ಸರಿಯಿಲ್ಲ, ರಾಹು ಸರಿಯಿಲ್ಲ, ಕೇತು ಸರಿಯಿಲ್ಲ, ಈ ಥರ ನಾವು ಯೋಚನೆ ಮಾಡಿ ಪೂಜೆಗಳು ಮಾಡ್ಸಕ್ಕೆ ಹೋಗ್ತೀವಿ. ಆದರೆ ನಮಗೆ ಈ ಲಾಸ್ ಎಲ್ಲ ಆಗ್ತಾ ಇರೋದು ಫೈನಾನ್ಷಿಯಲ್ ಲಾಸ್ ಇರ್ಬೋದು, ಕೆಲಸ ಹೋಗ್ಬೋದು, ಇನ್ನೊಂದಾಗ್ಬೋದು, ರಿಲೇಷನ್ಶಿಪ್ ಹಾಳಾಗ್ಬೋದು. ಇದಕ್ಕೆಲ್ಲ ನಾನು ಕಾರಣ ಅಂತ ನಾವು ನೋಡ್ಕೊಳ್ಳೋದೇ ಇಲ್ಲ. ಸ್ಪಿರಿಚುಯಾಲಿಟಿ ಇಲ್ಲದೆ ಇದ್ರೆ ನಾವು ನಮ್ಮನ್ನು ಗಮನಿಸ್ಕೊಳ್ಳೋದೇ ಇಲ್ಲ. ಹೊರಗಡೆ ರಿಪೇರಿ ಮಾಡೋಕ್ಕಾಗಲ್ಲ. ಈ ವಿವೇಕ ಅಂತೂ ತುಂಬ ಚೆನ್ನಾಗಿ ಬರಬೇಕು. ಜ್ಞಾನ, ಪ್ರಪಂಚನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸಿಚುಯೇಷನ್ಸ್ ಇದೇ ಥರ ಆಗಬೇಕು ಅಂತ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾರು ಇದೇ ಥರ ಮಾಡಬೇಕು ಆಡಬೇಕು ಅಂತ ಪ್ರಿಡಿಕ್ಟ್ ಮಾಡೋಕ್ಕೂ ಆಗಲ್ಲ. ಎಲ್ಲರೂ ಹೀಗೆ ನಡ್ಕೋಬೇಕು ಅಂತ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ನಾವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಒಂದು ಉದಾಹರಣೆಗೆ ಒಂದು ಪಿಕ್ಚರ್ ನೋಡಿದಾಗ ಅಥವಾ ಸೀರಿಯಲ್ ನೋಡಿದಾಗ ಮುಂಚೆನೇ ಅವ್ರು ಹಾಕ್ಬಿಟ್ಟಿರ್ತಾರೆ. ಏನು ಹಾಕಿರ್ತಾರೆ, ಇದು ಒಂದು ಡಿವೈಸ್ ನಿಮ್ಮ ಮೈಂಡ್ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಅಂತ ಇಂಡೈರೆಕ್ಟಾಗಿ ಹಾಕಿರ್ತಾರೆ. ಇದು ಕಾಲ್ಪನಿಕ, ಇದು ಸತ್ಯ ಅಲ್ಲ, ಇದೆಲ್ಲ ನನ್ನ ಊಹೆ ಅಂತ ಪಾಪ ಹಾಕಿರ್ತಾರೆ. ನಾವು ಅದನ್ನು ಮರೆತು ಬಿಟ್ಟು ಹೇಗೆ ನಾವು ಮಾಯೆನಲ್ಲಿ ಆ ಕಥೆನಲ್ಲಿ ಮುಳುಗ್ಬಿಟ್ಟಿರ್ತೀವಿ ಅಂದರೆ ದಿನ ಡೈರೆಕ್ಟರ್ನ ಬೈತಾ ಇರ್ತೀವಿ. ಇವ್ನಿಗೇನು ತಲೆ ಕೆಟ್ಟೋಗಿದೆಯಾ, ಇವ್ನು ಯಾಕೆ ಈ ಥರ ಮಾಡಿ, ಅವ್ನು ಮೊದಲೇ ಹೇಳಿದ್ದಾರೆ ಇದು ನನ್ನ ಕಲ್ಪನೆ, ನಾನು ಹೇಳೋದು ಹೀಗೆ, ನಂಗೆ ಹಿಂಗೆ ಅನ್ನಿಸ್ತು ಅಂತ. ಅದರಲ್ಲಿ ಅವ್ರಿಗೆ ಲಾಭ ಇದೆ. ಈ ಥರ ಮನಸ್ಸನ್ನು ಮ್ಯಾನಿಪುಲೇಟ್ ಮಾಡಿ ಮನಸ್ಸನ್ನು ಸಿಕ್ಕಾಕ್ಸಿ ಅದನ್ನು ನೋಡದೇ ಇದ್ರೆ ಊಟನೇ ಸೇರಲ್ಲ, ನಿದ್ದೆನೇ ಬರಲ್ಲ, ಆ ರೀತಿ ಮಾಡಿಬಿಟ್ಟು ಅವ್ರು ಹಣ ಮಾಡ್ಕೊಳ್ತಾ ಇದ್ದಾರೆ. ಅವರು ಮಾರ್ಕೆಟಿಂಗ್ ನಡೀತಾ ಇದೆ ಇನ್ ದ ನೇಮ್ ಆಫ್ ಎಂಟರ್ಟೈನ್ಮೆಂಟ್ ಆರ್ ಇನ್ ದ ನೇಮ್ ಆಫ್ ಕಾಮಿಡಿ, ವಾಟ್ ಎವರ್. ನಾವು ಅದಕ್ಕೆ ಏನು ಮಾಡಬಹುದು, ಟಿವಿ ಆರಿಸ್ಬೋದೇ ಹೊರತು ಯಾವ ಡೈರೆಕ್ಟರ್ನೂ ಬದಲಾಯಿಸೋಕ್ಕಾಗಲ್ಲ. ಯಾಕೆಂದ್ರೆ ಪರಿಸ್ಥಿತಿ ಅವ್ರಿಗೆ ಕೆಲಸ ನಡೀತಾ ಇದೆ, ಅವ್ರದ್ದು ಇಟ್ ಈಸ್ ವರ್ಕಿಂಗ್. ಹೌ ಕ್ಯಾನ್ ಯು ಸ್ಟಾಪ್ ಇಟ್? ಇದು ನಮಗೆ ಬಂದಾಗ ಚಪ್ಪಲಿನೇ ಏನಾದರೂ ರೋಡ್ ಸರಿಗಿಲ್ಲ, ಇದೇನು ಸರಿಗಿಲ್ಲ ಅಂದ್ರೆ ಚಪ್ಪಲಿ ನಾನು ಹಾಕೋಬೇಕೇ ಹೊರತು ಇಡೀ ಪ್ರಪಂಚ ಕಾರ್ಪೆಟ್ ಹಾಸಕ್ಕಾಗಲ್ಲ. ವೇಸ್ಟ್ ಆಫ್ ಎನರ್ಜಿ, ವೇಸ್ಟ್ ಆಫ್ ಟೈಮ್. ಇದು ನಮಗೆ ಗೊತ್ತಾಗಬೇಕು. ನನಗೆ ಬೇಡವಾ ಆಸು, ನನಗೆ ಬೇಡವಾ ಚಪ್ಪಲಿ ಹಾಕು, ನನ್ನನ್ನು ನಾನು ರಕ್ಷಣೆ ಮಾಡ್ಕೊ. ಪ್ರಾಬ್ಲಮ್ ಸತ್ಯವಾಗ್ಲೂ ಇಲ್ಲ. ನಾನು ನೋಡ್ತಾ ಇದ್ದೀನಿಲ್ಲ, ನಾನು ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡು ಸಿಚುಯೇಷನ್ ಅಷ್ಟೇ ಅದು ಪ್ರಾಬ್ಲಮ್ ಅಲ್ಲ. ನೀವು ಪ್ರಾಬ್ಲಮ್ ಅಂತ ನೀವು ಯಾವಾಗ ರಿಯಾಕ್ಟ್ ಮಾಡ್ತೀರಾ, ದೇರ್ ಇಸ್ ನೋ ಪ್ರಾಬ್ಲಮ್. ಎಕ್ಸಾಕ್ಟ್ಲಿ ಇಲ್ಲವೇ ಇಲ್ಲ. ಯಾವುದು ಆಕ್ಚುಯಲ್ ಪ್ರಾಬ್ಲಮ್ ಅಂದರೆ ಯುವರ್ ರಿಯಾಕ್ಷನ್ ಟು ದಿ ಸಿಚುಯೇಷನ್ ಈಸ್ ದಿ ಪ್ರಾಬ್ಲಮ್. ಕೆಲವು ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ, ಅಷ್ಟು ಕಾಣುತ್ತೆ. ಇಂಟೆನ್ಸಿಟಿ ಆಫ್ ರಿಯಾಕ್ಷನ್, ವಾಲ್ಯೂಮ್ ಆಫ್ ರಿಯಾಕ್ಷನ್ ಇಷ್ಟು ಮಾಡಿದ್ರೆ ನಿನ್ನ ಪ್ರಾಬ್ಲಮ್ ನಿಮ್ಗೆ ದೊಡ್ಡದಾಗಿ ಕಾಣುತ್ತೆ. ಒಂದು ಮಾತು ಬಂತು ಹೋಯ್ತು ಅಂತ ಬಿಡಲ್ಲ. ಅದ್ರ ಬಗ್ಗೆ ಹರಟು, ಅದ್ರ ಬಗ್ಗೆ ಸಫರಿಂಗು, ಅದ್ರ ಬಗ್ಗೆ ಚಿಂತೆ ನಿಮ್ಮ ಜೀವನದಲ್ಲಿ ದೊಡ್ಡ ಪ್ರಾಬ್ಲಮ್ ಕೂತ್ಕೊಳ್ಳುತ್ತೆ. ಆ ಪ್ರಾಬ್ಲಮ್ ಮಾಡ್ಕೊಂಡವ್ರು ಯಾರು? ನಿನ್ನ ರಿಯಾಕ್ಷನ್. ಪ್ರಾಬ್ಲಮ್ ಅಂತ ಇಲ್ವೇ ಇಲ್ಲ. ಪ್ರಾಬ್ಲಮ್ ಅನ್ನೋದು ನಿನ್ನ ರಿಯಾಕ್ಷನ್. ಆಕ್ಚುಯಲ್ ಪ್ರಾಬ್ಲಮ್ ಈಸ್ ಯುವರ್ ರಿಯಾಕ್ಷನ್. ಇಫ್ ಯು ಡೋಂಟ್ ರಿಯಾಕ್ಟ್, ನೀನು ರಿಯಾಕ್ಟ್ ಮಾಡದೇ ಇದ್ರೆ ಆ ಸಿಚುಯೇಷನ್ಗೆ ಪವರ್ ಇಲ್ಲ, ಆ ವ್ಯಕ್ತಿಗೆ ಪವರ್ ಇಲ್ಲ. ನೀನು ಕನ್ಸಿಡರ್ ಮಾಡಲೇಬೇಕಾಗಿಲ್ಲ. ನೀನು ಯಾವಾಗ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಅಂತ ರಿಯಾಕ್ಟ್ ಮಾಡ್ತೀಯಾ, ನೀನು ಪವರ್ ಕೊಡ್ತೀಯಾ, ನೀನು ಸ್ಲೇವ್ ಆಗ್ತೀಯಾ. ನೋಡಿ ಎಷ್ಟು ಇದನ್ನ ರಿಯಲೈಸ್ ಮಾಡ್ಕೊಳ್ಳಿ. ಎಲ್ಲಿ ನಾವು ತಲೆ ಕೆಡಿಸ್ಕೋತೀವೋ, ಅವರಿಂದ ಅವ್ರನ್ನ ತುಂಬ ಸೀರಿಯಸ್ ಆಗಿ ಹಚ್ಕೋತೀವೋ, ಅಲ್ಲಿ ಆ ವ್ಯಕ್ತಿಗೆ, ಆ ಸಿಚುಯೇಷನ್ಗೆ, ಆ ವಸ್ತುಗೆ ನಾವು ಪವರ್ ಕೊಟ್ಟಿದ್ದೀವಿ. ನಾವು ಸ್ಲೇವ್ ಆಗ್ತೀವಿ. ಅದು ಆಳ್ತಾ ಇರುತ್ತೆ. ನಾವು ಬಂಧಿಸ್ಕೊಂಡಿದ್ದೀವಿ, ವೀಕ್ ಆಗ್ತೀವಿ. ಇಲ್ಲಿ ಎಮೋಷನ್ಸ್ ಏನಾಯಿತು? ವೀಕ್ ಆಯಿತು. ತಿಳ್ಕೊಳ್ಳಿ, ಎಮೋಷನಲ್ ಹೆಲ್ತ್ ಈಸ್ ಈಕ್ವಲ್ ಟು ಫಿಸಿಕಲ್ ಹೆಲ್ತ್. ಎಮೋಷನಲ್ ಹೆಲ್ತ್ ಈಸ್ ಈಕ್ವಲ್ ಟು ಮೆಂಟಲ್ ಹೆಲ್ತ್. ಇಟ್ ಈಸ್ ಈಕ್ವಲ್ ಟು ಯುವರ್ ಫೈನಾನ್ಷಿಯಲ್ ಹೆಲ್ತ್. ಇಟ್ ಈಸ್ ಈಕ್ವಲ್ ಟು ಪ್ರೊಫೆಷನಲ್ ಹೆಲ್ತ್. ಏನು ಹೇಳಿದ್ರೆ ಸೋಷಿಯಲ್ ಹೆಲ್ತ್, ಎಲ್ಲ ಹೆಲ್ತೂ ಎಮೋಷನಲ್ ಹೆಲ್ತ್. ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು, ಕಮ್ಮಿ ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ. ಪ್ರಾಬ್ಲಮ್ನ ಸಿಚುಯೇಷನ್ನ ಪ್ರಾಬ್ಲಮ್ ಅಂತ ತಗೊಳ್ಳೋದು, ಪ್ರಾಬ್ಲಮ್ ದೊಡ್ಡದು ಮಾಡ್ಕೊಳ್ಳೋದು, ಪ್ರಾಬ್ಲಮ್ ಚಿಕ್ಕದು ಮಾಡ್ಕೊಳ್ಳೋದು ನಿಮ್ಮ ಕೈನಲ್ಲೇ ಇದೆ. ಅದು ನಿಮ್ಮ ರಿಯಾಕ್ಷನ್, ನಿಮ್ಮ ಮೆಂಟಲ್ ಸ್ಟೇಟು, ನಿಮ್ಮ ಸಂಸ್ಕಾರ. ಯಾವಾಗ ಅದನ್ನು ಒಪ್ಕೊಂಡ್ಬಿಡ್ತೀವಿ ಅವಾಗ ನಾವು ಅಲರ್ಟ್ ಆಗಿರ್ತೀವಿ. ಸ್ವಲ್ಪ ಕೂಗಾಡಿದ್ರು ತಕ್ಷಣ ಗೊತ್ತಾಗುತ್ತೆ, ಇಲ್ಲ ನನ್ನ ಸಂಸ್ಕಾರದಲ್ಲಿ ಅದಿದೆ, ಹಿಂದಿಂದ ಏನೋ ಬಂದಿದೆ, ಎದ್ದಿದೆ ಅನ್ಸುತ್ತೆ, ಕಮಾನ್
ಅದನ್ನು ನಾನು ಸರಿಪಡಿಸ್ಬೇಕು. ಅಲ್ಲೇ ಆ ಮೊಮೆಂಟಲ್ಲೇ ನಮ್ಮ ಸಂಸ್ಕಾರ ನಮಗೆ ಗೊತ್ತಾಗಿ ಕುಪಿಷ್ಟ ಸಂಸ್ಕಾರ ಇದೆ, ಇದನ್ನು ಇಲ್ಲೇ ಸದೆ ಬಡಿಬೇಕು ಅಂತ ಆ ಮೊಮೆಂಟಲ್ಲಿ ನಿಮ್ಮ ಕೈ ಕೆಳಗೆ ಅದಿರುತ್ತೆ. ನೀವು ರೂಲ್ ಮಾಡ್ಬೋದು ಅದನ್ನು, ಆ ಗುಣವನ್ನು ನೀವು ಮೀರಿ ಮಾಡ್ಬೋದು. ಇದು ಸಾಧ್ಯ ಇದೆ. ನಾನು ಅದೇ ಹೇಳ್ತಿರ್ತೀನಿ, ಇಲ್ಲಿಗೆ ಬಂದಾಗ ಎಷ್ಟೋ ನಿಮಗೆ ಏನೇನೋ ಪ್ರಾಬ್ಲಮ್ ಇತ್ತು, ಹೀಗೆ ಯೋಚನೆ ಮಾಡಿಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ. ಇಲ್ಲಿಗೆ ಬಂದಾಗ ರೂಲ್ಸ್ ಆಕ್ಸೆಪ್ಟೆನ್ಸ್ ಎಲ್ಲ ಕ್ಲಾಸ್ ತೊಗೊಂಡ್ಮೇಲೆ ನಿಜವಾಗ್ಲೂ ಹಗುರ ಆಯಿತು. ಆಕ್ಸೆಪ್ಟ್ ಮಾಡ್ತಾ ಮಾಡ್ತಾ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇದು ಹೇಗೆ ಅಂದರೆ, ನಿಮಗೆ 103 ಡಿಗ್ರಿ ಟೆಂಪ್ರೇಚರ್ ಇತ್ತು, 104 ಇತ್ತು ಅಂದ್ಕೊಳ್ಳಿ. ಔಷಧಿ ತಗೋತಾ ಬಂದ್ರಿ, 103 ಆಯಿತು, 102 ಆಯಿತು, 101 ಆಯಿತು. ಆದರೆ ನೀವು ನೋಡ್ಕೋತೀರ ಇನ್ನೂ ಜ್ವರ ಇದೆ. ಅಯ್ಯೋ ಜ್ವರ ವಾಸಿ ಆಗೇ ಇಲ್ಲ ಅಂತ ನೀವು ಔಷಧಿ ತೊಗೊಳೋದು ನಿಲ್ಲಿಸ್ಬಿಡ್ತೀರ. ಮತ್ತೆ 101 ಹೋಗಿ ಇನ್ನೇನು ನಾರ್ಮಲ್ ಆಗಬೇಕು, ಅಷ್ಟೊತ್ತಿಗೆ ಮತ್ತೆ 102 ಆಯಿತು, 103, 104. ಯಾಕೆ ಮ್ಯಾಕ್ಸಿಮಮ್ಗೆ ಹೋಗ್ತಾ ಇದೆ? ನೀವು ಔಷಧಿ ತಗೋತಾ ಇಲ್ಲ. ಇಲ್ಲಿಗೆ ಬಂದಾಗ 104 ಇತ್ತು, ಈ ಕ್ಲಾಸೆಲ್ಲ ತಗೊಂಡಾಗ ಕಮ್ಮಿ ಆಗ್ತಾ ಬಂತು. ಆಮೇಲೆ ಏನಾಯಿತು, ನೀವು ಔಷಧಿ ತಗೊಳ್ಳೋದು ನಿಲ್ಲಿಸಿ. ಯಾಕೆಂದರೆ ಇಷ್ಟೆಲ್ಲ ಕ್ಲಾಸ್ ಮಾಡಿದ್ದೀನಿ ಆದರೂ ನಾನು ಕೋಪಿಸ್ಕೋತೀರಲ್ಲ, ಜ್ವರ ಇದೆ ಅಲ್ಲ ಇನ್ನೂ, ಯಾಕೆ ಹೋಗಬೇಕು? ನನಗೆ ಇನ್ನೂ ಕೋಪ ಹೋಗಿಲ್ಲ, ನನಗೆ ಜ್ಞಾನೋದಯ ಆಗಿಲ್ಲ, ನನಗೆ ಮೆಡಿಟೇಷನ್ನೇ ಚೆನ್ನಾಗಿ ಆಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಗುರುಗಳ ಹತ್ರ ಹೋದರೆ, ಡಾಕ್ಟರ್ ಹತ್ರ ಹೋದರೆ ಅವ್ರು ಮುಟ್ಟಿದ ತಕ್ಷಣ ಜ್ವರ ಹೊಟ್ಟೋಗುತ್ತೋ ಏನೋ, ಅಲ್ಲಿಗಾದರೂ ಹೋಗೋಣ. ಈ 104 ಇದ್ದಿದ್ದು 101 ಆಗಿರೋದು ಔಷಧಿ ತಗೊಳ್ತಾನೆ. ಆ 101 ಹೇಗಾಯಿತು ನೋಡಲ್ಲ. ಇನ್ನೂ ಜ್ವರ ಇದೆಯಲ್ಲ, ನನಗೆ ಕೋಪ ಹೋಗಿಲ್ವಲ್ಲ, ಅಂದರೆ ಇವ್ರು ಕೊಟ್ಟಿದ್ದು ಏನೋ ಮೆಡಿಸಿನ್ ಸರಿಗಿಲ್ವಲ್ಲ, ಏನು 10 ದಿವ್ಸದ ಕ್ಲಾಸ್ ಮಾಡಿ ಏನಾಯಿತು, ಮತ್ತೆ ನಾನು ಚೇಂಜ್ ಆಗಿಲ್ವಲ್ಲ, ಅಥವಾ ಬಿಟ್ಟೇ ಬಿಡೋಣ, ಬರೋದೇ ಬೇಡ, ಹೋಗೋದೇ ಬೇಡ, ಗುರುಗಳ ಹತ್ರ ಹೋಗೋದೇ ಬೇಡ, ಬಿಟ್ಬಿಡಿ, ಔಷಧಿ ಬಿಟ್ಬಿಡಿ. ಇವಾಗ ಜಾಸ್ತಿ ಆಗಿದೆ, ಇವಾಗ ಮ್ಯಾಕ್ಸಿಮಮ್ ಬರ್ತಾ ಇದೆ, ಮತ್ತೆ ಔಷಧಿ ತೊಗೋಬೇಕಾಗುತ್ತೆ. ಎಲ್ಲಾದರೂ ತೊಗೊಳ್ಳಿ, ಪರವಾಗಿಲ್ಲ, ಔಷಧಿ ತೊಗೊಳ್ಳಿ.